ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಪಾಪುನ ಕರ್ಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ದೇವಸ್ಥಾನಕ್ಕೆ ಹೋದಾಗ ಜನ ಏನು ಜಾಸ್ತಿ ಇರಲಿಲ್ಲ, ರಶ್ ಕೂಡ ಕಮ್ಮಿ ಇತ್ತು. ಹಾಗಾಗಿ ನಮ್ಮ ಪಾಪುಗೆ ಎಲ್ಲ ಕಡೆ ತೋರಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಯಿತು. ಪಾಪುನ ನಾವು ಈ ದೇವಸ್ಥಾನಕ್ಕೆ ಮೊದಲನೇ ಸಲ ಕರ್ಕೊಂಬರ್ತಾ ಇರೋದು. ಅವನ ಎಕ್ಸೈಟ್ಮೆಂಟ್, ಅವನ ಖುಷಿನೇ ಬೇರೆ ಆಗಿತ್ತು. ಅವನೇ ಮೆಟ್ಲತ್ತ ಮುಂದೆ ಹೋದ. ನಾವೇನು ದೇವಸ್ಥಾನ ಅಂತ ಹೇಳಿರ್ಲಿಲ್ಲ, ಆದ್ರೆ ಅವನಿಗೆ ಅದು ದೇವಸ್ಥಾನ ಅಂತ ಅರ್ಥ ಆಗಿ ಹೊಸ್ಲ ಹತ್ರ ಹೋಗ್ತಿದ್ದಂಗೆ ಕೈ ಮುಗ್ದ. ಒಳಗೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಆದ್ರೂ ದೇವ್ರ ದರ್ಶನ ಚೆನ್ನಾಗಾಯ್ತು. ಕೊನೆಯಲ್ಲಿ ಪ್ರಸಾದ ಕೊಟ್ರು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಪ್ರಸಾದ ತಿಂದು ಹಾಗೆ ಅಲ್ಲೇ ಎದ್ರ ಕಾಣ್ತಿದ್ದ ಕಲ್ಯಾಣಿ ಹತ್ರ ಹೋದೆ. ಕಲ್ಯಾಣಿನಲ್ಲಿ ನೀರು ತುಂಬಾ ಕಮ್ಮಿ ಆಗಿತ್ತು, ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅಲ್ಲಿ ಸಾಕ್ಷಾತ್ ಮಹಾವಿಷ್ಣು ಪುರಂಜಯ ಅನ್ನೋ ಒಬ್ಬ ಮಹರ್ಷಿಗಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ರು ಅಂತ. ಕಲ್ಯಾಣಿ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಇಂಥ ಪುಣ್ಯ ಭೂಮಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಅಂತ ಕೂಡ ಅನಿಸ್ತು. ಅಲ್ಲಿಂದ ನಾವು ಮತ್ತೆ ಇನ್ನೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನನೂ ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ನನ್ನ ಪಾಪು ಅವ್ರ ಅಪ್ಪನ ಕೈ ಹಿಡ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾ ಇದ್ದ. ಆದ್ರೆ ಅವನಿಗೇನು ಗೊತ್ತದ ಪ್ರದಕ್ಷಿಣೆ ಅಂತ, ಅವನಿಗೆ ವಿಶಾಲವಾಗಿರೋ ಜಾಗ ಸಿಕ್ಕಿದೆ. ಅವ್ರ ಅಪ್ಪನ ಕೈನ ಬಿಡಿಸ್ಕೊಂಡು ಹೋಗ್ತಾ ಇದ್ದ. ಎಷ್ಟು ಜಾಗ ಸಿಕ್ಕಿದೆ ನನಗೆ, ಎಷ್ಟು ಚೆನ್ನಾಗಿ ಓಡಾಡ್ಬೋದು ಅನ್ನೋ ಖುಷಿ ಅವನಿಗೆ. ದೇವ್ರ ದರ್ಶನ ಮಾಡ್ಕೊಂಡಿದ್ದ ಖುಷಿ ನಮ್ಗಾದ್ರೆ ಪಾಪುಗೆ ಆಟ ಆಡೋದಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು ಅನ್ನೋ ಖುಷಿ ಅವನಿಗೆ. ಹೀಗೆ ಅಲ್ಲಿ ಕೂಡ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ದೇವಸ್ಥಾನ, ದರ್ಶನ, ಹಾಗೆ ನನ್ನ ಪಾಪು ಆಟ, ಇದೆಲ್ಲದ್ರ ಮಧ್ಯೆ ಏನು ಜಾಸ್ತಿ ಖುಷಿಯಾಗಿದ್ದು ಅಂದರೆ ಯಾರು ಹೆಚ್ಚು ಜನ ಓಡಾಡ್ತಾ ಇರಲಿಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಬಂದು ಹೋಗೋರು. ನಾವು ತಿರುಪತಿಗೆ ಹೋಗೋದು ತುಂಬ ಕಷ್ಟದ ಮಾತು, ಯಾಕಂದರೆ ಪುಟ್ಟ ಪಾಪು ಕರ್ಕೊಂಡು ಅಷ್ಟು ರಶಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ಅನ್ನಿಸ್ತು ಇಲ್ಲಿ ಆಗಾಗ ಬಂದು ದೇವ್ರ ದರ್ಶನ ಆರಾಮಾಗಿ ಮಾಡ್ಬೋದು, ವರ್ಷಕ್ಕೊಂದ್ಸಲ ತಿರುಪತಿ ಕಡೆ ಹೋದರೆ ಆಯಿತು ಅಂತ. ಇಲ್ಲಿ ದೇವರು ಕೂಡ ಅಷ್ಟೇ ಅದ್ಭುತವಾಗಿತ್ತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಆಗಿ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಒಂದು 10 ನಿಮಿಷ ಸುಮ್ಮನೆ ಕೂತು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನದಲ್ಲೇ ಒಂದು 10 ನಿಮಿಷ ಕೂತಿದ್ವಿ. ಆಮೇಲೆ ನನ್ನ ಪುಟಾಣಿ ಫ್ಯಾಮಿಲಿ ಜೊತೆ ಸೆಲ್ಫಿ ತೆಕ್ಕೊಂಡು ಅಲ್ಲಿಂದ ನಾವು ಸೀದಾ ದೇವಸ್ಥಾನದಿಂದ ಆಚೆ ಬಂದ್ವಿ. ಆಚೆ ಕೂಡ ವಾತಾವರಣ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಎದುರುಗಡೆನೇ ಒಂದು ದೊಡ್ಡ ಕೆರೆ ಇತ್ತು. ಸೀನ್ರಿ ಅಂತೂ ತುಂಬ ಚೆನ್ನಾಗಿತ್ತು. ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಎಲ್ಲ ಏನೂ ಇಲ್ಲ. ಪ್ರಶಾಂತವಾಗಿರೋ ಜಾಗ, ಮನಸ್ಸಿಗೆ ತುಂಬ ಹಿತವಾಗಿ ನೆಮ್ಮದಿ ಕೊಡೋವಂಥ ಜಾಗ ಅಂತಲೇ ಹೇಳ್ಬೋದು. ನನ್ನ ಪಾಪುಗಂತೂ ಅಷ್ಟೊಂದು ನೀರಿದೆ ಅಂತ ನೋಡಿನೇ ಖುಷಿಯಾಗೋಯ್ತು. ಇದೇ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಕೂಡ ಇತ್ತು. ಅದು ಕ್ಲೋಸ್ ಆಗಿತ್ತು, ಹಾಗಾಗಿ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಚುರ್ಮುರಿ ಸೆಂಟ್ರಿಗೆ ಹೋದ್ವಿ. ಅಲ್ಲಿ ಲೈಟಾಗಿ ಚಾಟ್ಸ್ ತಿನ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ಪ್ರಯಾಣ ಆಗಿತ್ತು. ಪಾಪು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.